ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ವಿಶೇಷವಾದ ಒಂದು ಪಾಲಕ್ಕು ಹಾಗೂ ಹಸಿ ಬಟಾಣಿ ಒಂದು ಗ್ರೇವಿ ಮಾಡೋಣ. ನೋಡಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಒಂದು 2 ಟೊಮೆಟೊ, 2 ಅಥವಾ 3 ಟೊಮೆಟೊ, ಒಂದು ಸಿಹಿ ಟೊಮೆಟೊ, 2 ಹುಳಿ ಟೊಮೆಟೊ, ಸ್ವಲ್ಪ ಶುಂಠಿ, ಹಾಗೆ ಒಂದು 4 ಹೆಸರು ಬೆಳ್ಳುಳ್ಳಿ. ನೋಡಿ, ಗೋಡಂಬಿ, ಒಂದು 4 ಗೋಡಂಬಿ ನೆನೆಸಿಟ್ಟಿದ್ದೀನಿ. ನೆನೆಸಿಟ್ಟಿರೋ ಗೋಡಂಬಿ ನೀವು ಹಾಗೆ ಬೇಕಿದ್ದರೂ ಹಾಕ್ಕೊಳ್ಬೋದು. ಅದನ್ನು ಕ್ಲೀನಾಗಿ ಈಗ ಪೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಮಿಕ್ಸಿ ಜಾರಲ್ಲಿ ಪೇಸ್ಟ್ ಆಯಿತು. ಈಗ ಅದನ್ನು ಸೈಡಿಗೆ ಇಟ್ಕೊಳ್ಳೋಣ. ಈಗ ಒಗ್ಗರಣೆಗೆ ಒಂದು ಪಾನ್ ಇಟ್ಕೊಂಡಿದ್ದೀನಿ. ಪಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಗೆ ಒಂದು ಪಲಾವ್ ಎಲೆ. ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಒಂದು 4-5 ಕಾಳಷ್ಟು ಮೆಣಸು ಹಾಕಬೇಕು. ನೀವು ಕುಟ್ಟಾದರೂ ಹಾಕಿ, ಹಾಗೆ ಆದರೂ ಹಾಕಿ. 4-5 ಕಾಳು ಮೆಣಸು ಹಾಕಬೇಕಾಗುತ್ತೆ. ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಬೌಲ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಅಡುಗೆನ ನಾವು ಆದಷ್ಟು ಲೋ ಫ್ಲೇಮಲ್ಲಿ ಮಾಡಿದಷ್ಟು ಅಡುಗೆ ತುಂಬ ರುಚಿಯಾಗುತ್ತೆ. ಜೋರಾಗಿ ಉರಿ ಇಟ್ಬಿಟ್ಟು ಸೀದಿಸಬಾರ್ದು ಯಾವುದೇ ಅಡುಗೆ ಆಗಲಿ. ನೋಡಿ, ಫ್ರೈ ಆಗ್ತಾಯಿದೆ. ಈಗ ಅದು ಲೋ ಫ್ಲೇಮಲ್ಲಿ ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತಿಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನಾನು ನೀರಲ್ಲಿ ಗಂಟಿಲ್ದ ಹಾಗೆ ನೆನೆಸಿಡ್ತಾಯಿದ್ದೀನಿ. 1 ಸ್ಪೂನ್ ಸಾಕು, 1 ಸ್ಪೂನ್, 3/4 ಸ್ಪೂನ್ ಸಾಕು. ಜಾಸ್ತಿ 5-6 ಜನ ಇರೋರಿಗಾದರೆ 2 ಸ್ಪೂನ್ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ನಾನು ಕಲಸಿ ಗಂಟಿಲ್ದಿರೋ ಹಾಗೆ ಕಲಿಸ್ಬಿಟ್ಟು ಸೈಡಲ್ಲಿ ಇಡ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿ ಒಂದು ಕಡೆ ಸೈಡ್ಗೆ ಇಡ್ತಾಯಿದ್ದೀನಿ. ಈಗ ನಾವು ಏನು ರುಬ್ಬಿದ್ದೀವಿ ಮಸಾಲೆ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಹಾಗೂ ಗೋಡಂಬಿನ ರುಬ್ಬಿದ್ದೀವಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನೋಡಿ ಈ ಥರ ಫ್ರೈ ಆಗ್ತಾಯಿದೆ. ಈಗ ಕಲಸಿಟ್ಟಿರೋ ಕಡಲೆ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಕಲಸಿಟ್ಟಿರೋ ಕಡಲೆಬೇಳೆ ಹಿಟ್ಟನ್ನು ಮಿಕ್ಸ್ ಮಾಡಿ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಅಷ್ಟೇ ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ. ಈಗ ಎಲ್ಲ ಮಿಕ್ಸ್ ಮಾಡೋಣ. ಇದು ಗ್ರೇವಿ ತಿಕ್ನೆಸ್ ಬರೋದಕ್ಕೋಸ್ಕರ ಕಡಲೆ ಹಿಟ್ಟನ್ನು ಹಾಕ್ತೀವಿ. ಹಾಗಾಗಿ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದಾಗಿದೆ. ಈಗ ಲಾಸ್ಟ್ಗೆ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಮನೇಲಿ ಮಾಡಿರೋ ಗರಂ ಮಸಾಲೆ ಆದರೂ ಓಕೆ. ನಾನು ಆದಷ್ಟು MTR ಯೂಸ್ ಮಾಡ್ತೀನಿ. ಹಾಗಾಗಿ 1 ಸ್ಪೂನು ಅಷ್ಟು, 1/4 ಸ್ಪೂನಷ್ಟು MTR ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಫ್ರೆಂಡ್ಸ್. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಸೀಸನ್. ಈಗ ಹಸಿ ಬಟಾಣಿ ಸೀಸನ್ ಇದ್ದಾಗ ಚೆನ್ನಾಗಿ ತಿಂದ್ಬಿಡೋಣ. ನೋಡಿ, ಹಸಿ ಬಟಾಣಿನ ಸ್ವಲ್ಪ ಬೇಕಿದ್ರೆ 1-2 ಮಿನಿಟ್ಸ್ ಬೇಯಿಸ್ಕೋಬೋದು. ಸೈಡಲ್ಲಿ ಬೇಯಿಸಿಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಮಸಾಲೆ ಜೊತೆ ಬೇಗ ಬೇಯೋದಿಲ್ಲ ಅದು. ಒಂದು 2-3 ನಿಮಿಷ ಒಂದು ಬೇರೆ ಪಾತ್ರೆಯಲ್ಲಿ ಬೇಯಿಸಿಟ್ಕೊಂಡ್ರೆ ಒಳ್ಳೆಯದು. ನಾನು ಬೇಯಿಸಿಟ್ಕೊಂಡಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 20 ಸೆಕೆಂಡ್ಸ್ ಬಿಡೋಣ. ಅಲ್ಲಿವರೆಗೂ ನೋಡಿ, ಒಂದು ಬಾಣಲಿಲಿ ಎಣ್ಣೆ ಹಾಕಿ ಪಾಲಕ್ ಸೊಪ್ಪನ್ನು, ನಾನು 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ನೀರೆಲ್ಲ ಸೋರಕ್ಕಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಜೊತೆನೇ ಹಾಕ್ಬೋದು, ಆದರೆ ಬೇಡ, ಮಸಾಲೆ ಜೊತೆ ಹೀಗೆ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಆ ಮಸಾಲೆ ಜೊತೆ ಅಷ್ಟಾಗಿ ಫ್ರೈ ಆಗೋದಿಲ್ಲ ಅದು. ನೋಡಿ, ಈ ಥರ. ನೋಡಿ, ಯಾವುದೇ ಗ್ರೇವಿ ಮಾಡಲಿ ನೀವು ಎಣ್ಣೆ ಸ್ವಲ್ಪ ಮುಂದಾಗಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ.
ನಿಮಗೆ ಎಣ್ಣೆ ಬೇಡ ಅಂದರೆ ನೀವು ತುಪ್ಪ ಹಾಕ್ಕೊಳ್ಬೋದು. ತುಪ್ಪ ಗುಡ್ ಕೊಲೆಸ್ಟ್ರಾಲ್, ಎಲ್ಲರಿಗೂ ಗೊತ್ತಿರೋ ಹಾಗೆ ತುಪ್ಪ ಗುಡ್ ಕೊಲೆಸ್ಟ್ರಾಲ್ ಆಗಿರುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಬೇಕು. ಬೌಲ್ ತುಂಬ ಇದ್ದಿದ್ದು ಸೊಪ್ಪು ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್. ಅದು ಫ್ರೈ ಆದಮೇಲೆ ಚೆನ್ನಾಗಿ ಮೆತ್ತಗಾಯಿತು ಎಲ್ಲ. ಸೊಪ್ಪು ಅಷ್ಟೇ, ಸೀಸನ್ ಇದ್ದಾಗ ಏನೇನು ಸೊಪ್ಪು ಬರುತ್ತೆ ಎಲ್ಲ ಚೆನ್ನಾಗಿ ತಿಂದ್ಬಿಡ್ಬೇಕು ಫ್ರೆಂಡ್ಸ್. ನೋಡಿ, ಈಗ ಇದಾಗಿದೆ, ತುಂಬ ಚೆನ್ನಾಗಾಗಿದೆ ನೋಡಿ. ಎಲ್ಲ ಇದು ಮಸಾಲೆ ಫುಲ್ ಆಗಿದೆ. ಈಗ ನಾವು ಇದಕ್ಕೇನು ಮಾಡೋಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಾಗ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದಾಗ ಎಲ್ಲದಕ್ಕೂ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಅಲ್ಲಿಗೆ ರೆಡಿ ಆಯಿತು. ಈಗ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೇವಿ ಜೊತೆ. ಸ್ವಲ್ಪ ಆ ಬಾಣಲಿ ತೊಳೆದಿರೋ ನೀರನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಸ್ವಲ್ಪ ಒಂದು 1/4 ಲೋಟದಷ್ಟು ಹಾಕ್ಕೊಳ್ಳೋಣ. ನೋಡಿ, ಈ ಹದಕ್ಕಿದ್ದರೆ ಸಾಕು ಗ್ರೇವಿ. ಚೆನ್ನಾಗಿ ಪಾಲಕ್ ಸೊಪ್ಪು ಗ್ರೇವಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೂಪರಾಗಿರುತ್ತೆ ಫ್ರೆಂಡ್ಸ್. ರೆಸ್ಟೋರೆಂಟ್ ಸ್ಟೈಲ್ ಥರ ಇರುತ್ತೆ. ನೀವು ಇದಕ್ಕೆ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಫುಲ್ಕ, ನಾನ್ ಎಲ್ಲದ್ರ ಜೊತೆನೂ ತಿನ್ಬೋದು. ಸಖತ್ತಾಗಿರುತ್ತೆ. ಒಮ್ಮೆ ಮಾಡಿ ಫ್ರೆಂಡ್ಸ್. ನೋಡಿ, ರೆಡಿ ಆಯಿತು. ಈಗ ಇದಕ್ಕೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೆಲವರು ಇದಕ್ಕೆ ಕಸೂರಿ ಮೆಥಿ ಕೂಡ ಹಾಕ್ತಾರೆ. ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ. ಕಸೂರಿ ಮೆಥಿ ಹಾಕಿದ್ರೆ ಕಹಿ ಬಂದುಬಿಡುತ್ತೆ. ಆ ಕಸೂರಿ ಮೆಥಿ ಏನಿದ್ರೂ ಪನ್ನೀರ್ ಗ್ರೇವಿಗೆ ಮಾತ್ರ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು. ಸೂಪರಾಗಿ ರೆಡಿ ಆಯಿತು ಫ್ರೆಂಡ್ಸ್. ಈಗ ಇದನ್ನು ಬೌಲಿಗೆ ಸರ್ವ್ ಮಾಡೋಣ. ನೋಡಿ, ಪಾಲಕ್ ಹಸಿ ಬಟಾಣಿ ಗ್ರೇವಿ ರೆಡಿ ಆಯಿತು. ನೋಡಿ ಫ್ರೆಂಡ್, ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ. ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ನಾನು ಮಾಡೋ ಅಡುಗೆ ಎಲ್ಲ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನು ಬೇಕು ಅದನ್ನು ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.